ನನ್ನ ಹೃತ್ಪೂರ್ವಕ ಸ್ವಾಗತ. ಈ ಒಂದು ಚಿತ್ರವನ್ನು ನಾವು ಶುರು ಮಾಡಿ ಆಲ್ಮೋಸ್ಟ್ 2 ವರ್ಷ ಆಗ್ತಾ ಬಂತು. ನಿಜವಾಗ್ಲೂ ಹೇಳಬೇಕು ಅಂದರೆ ಈ ಹಾಡುಗಳನ್ನ ನಾವು ಕೇಳಿರಲಿಲ್ಲ. ಟ್ರ್ಯಾಕ್ ಒಂದ್ಸತಿ ತೋರಿಸಿದ್ರು. ಟ್ರ್ಯಾಕ್ ನೋಡಿದ್ಮೇಲೆ ಅನ್ನಿಸ್ತು ನಮಗೆ ಪರವಾಗಿಲ್ಲ. ಇದಕ್ಕೆ ಈ ಹಾಡುಗಳನ್ನ ಬರೆದಿರತಕ್ಕಂಥ ನಮ್ಮ ಸಾಹಿತಿಗಳು ತುಂಬ ಚೆನ್ನಾಗಿ ಬರೆದಿದ್ದಾರೆ. ಪಿಕ್ಚರ್ ರಿಲೀಸ್ ಆಗೋಕ್ಕೆ ಮುಂಚೆನೇ ಆಲ್ಮೋಸ್ಟ್ ಹಿಟ್ ಆಗ್ಬಿಟ್ಟಿದೆ. ಎಲ್ಲರೂ ಈ ಸಾಂಗ್ ಕೇಳಿದವರೆಲ್ಲ ತುಂಬ ಒಂಥರ ಅಪ್ರಿಷಿಯೇಷನ್ ಕೊಡ್ತಾ ಇದ್ದಾರೆ. ಇದೇ ಥರ ತುಂಬ ಹಿಟ್ ಆಗಲಿ, ಎಲ್ಲ ಕಡೆ ಹೋಗಲಿ. ನಾವು ಟಿ ಸೀರೀಸ್ಗೂ ಕೊಟ್ಟಿದ್ದೀವಿ, ಚೆನ್ನಾಗಿ ಆಗಲಿ ಅಂತ ನಮ್ಮ ಒಂದು ಭರವಸೆ ಇದೆ. ಚೆನ್ನಾಗಿ ನಡೀಲಿ. ಚಿತ್ರ 19 ತಾರೀಕು ಜುಲೈ 19ರಂದು ರಿಲೀಸ್ ಆಗ್ತಾ ಇದೆ. ತಾವೆಲ್ಲರೂ ಬಂದು ಎಲ್ಲರೂ ನೋಡಿ ಸಂತೋಷಪಟ್ಟು ಹಾರೈಸಬೇಕೆಂದು ಎಲ್ಲರಿಗೂ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಇದೀಗ ನಮ್ಮ ಶಿವಲಿಂಗೇಗೌಡ ಸರ್ ಮಾತನಾಡಬೇಕು, ಪ್ಲೀಸ್. ಎಲ್ರಿಗೂ ನಮಸ್ಕಾರ. ಈಗಾಗಲೇ ನಮ್ಮ ಪಾರ್ಟ್ನರ್ ಎಲ್ಲ ವಿಚಾರಗಳನ್ನ ಎಲ್ಲ ತಿಳಿಸಿದ್ದಾರೆ. ಸೊ ನಾ ಬೇರೆ ಹೆಚ್ಚಿಗೆ ಇನ್ನೇನು ಹೇಳೋದು ಏನಿಲ್ಲ. ಹೆಚ್ಚಿಗೆ ಹೇಳಿದ್ರೆ ಸಮಯ ಹಿಡಿಯುತ್ತೆ, ಬೇಕಾಗಿಲ್ಲ. ಧನ್ಯವಾದಗಳು. ಸ್ಕೂಲ್ ಡೇಸ್ ಅಲ್ಲಿ ಬೆಸ್ಟ್ ಸ್ಪೀಚ್ ಯಾರು ಓದಿದ್ರು ಅದು ಇವರಿಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ಚೇತನ್ ಸರ್. ಎಲ್ಲರೂ ಕೂಡ ನಮಸ್ಕಾರ. ಮೊದಲನೇದಾಗಿ ಈ ಒಂದು ಸಿನಿಮಾಗೆ ಸಾಂಗ್ ಬರೀಬೇಕು ಅಂತ ಅರುಣ್ ಸರ್ ನಿರ್ದೇಶಕರು ನಮ್ಮ 10 ವರ್ಷದ ಗೆಳೆಯ ಕೇಳ್ಕೊಂಡ್ರು. ಬಟ್ ಯೂಶ್ವಲ್ ಆಗಿ ಸಾಂಗ್ ಬರಿಬೇಕಂದಾಗ ನಮಗೆ ಫಸ್ಟ್ ಪ್ರವೋಕ್ ಮಾಡೋ ಅಂಥದ್ದೇ, ಇನ್ಸ್ಪೈರ್ ಮಾಡೋ ಅಂಥದ್ದೇ ಡೈರೆಕ್ಟ್ರು ಕೂಡ ಅಂತ ಕಾನ್ಸೆಪ್ಟು. ಅಷ್ಟು ಲವಲವಿಕೆ ಇತ್ತು ಕಾನ್ಸೆಪ್ಟಲ್ಲಿ ಅವ್ರು ಹೇಳಿದಂಥ ವಿಷಯಗಳು. ಆ್ಯಂಡ್ ಫಸ್ಟ್ ಯಾವಾಗಲೂ ಕೂಡ ಒಬ್ಬ ಬರಹಗಾರ ಆಗಿ ನಿರ್ದೇಶಕರಿಗೆ ಅದು ಒಪ್ಕೊಂಡ್ರೆ ಅಲ್ಲೇ ಅರ್ಧ ನಮಗೊಂದು ತೃಪ್ತಿ. ಯಾಕಂತಂದರೆ ಅವ್ರ ಕನಸೋದು, ಅದಕ್ಕೆ ನಾವು ಪೆನ್ ಹಿಡ್ದಿರ್ತೀವಿ. ಆ್ಯಂಡ್ ಎಲ್ಲ 4 ಸಾಂಗ್, ಇನ್ನೊಂದು ಸಾಂಗ್ ಪಾರ್ಟಿ ಸಾಂಗ್ ಒಂದು ಲಾಂಚ್ ಆಗೋದಿದೆ. ಆ್ಯಂಡ್ ಇದ್ರಲ್ಲಿ ವಿಶೇಷ ಏನಂದರೆ ಗೆಳೆಯ ಚಂದನ್ ಶೆಟ್ಟಿ ಅವರು ನಾಯಕ ನಟನಾಗಿ ಅಭಿನಯಿಸ್ತಾರೆ ಅಂಥದ್ದು. ಆ್ಯಂಡ್ 4 ಜನ ಕೂಡ ಆ ಒಂದು ಸಾಂಗಲ್ಲಿ ನೋಡಿದ್ರು, ಬ್ಯಾಡ್ ಬಾಯ್ ಸಾಂಗಲ್ಲಿ ನೋಡಿದ್ರು ಕೂಡ ಹೊಸಬ್ರು ಅಂತ ನೀವು ಯಾರು ಅನ್ಸೋದೇ ಇಲ್ಲ. ಅಷ್ಟೊಂದು ಜೀವ ತುಂಬಿದ್ದೀರಾ ಪಾತ್ರಕ್ಕೆ ಅಂತ ಅನ್ಸುತ್ತೆ. ಅಷ್ಟೊಂದು ಧೈರ್ಯವಾಗಿ ಮಾಡಿದ್ದೀರಾ. ಎಲ್ಲೂ ಕೂಡ ಒಂದು ಚಿಕ್ಕ ನರ್ವಸ್ನೆಸ್ ಕಾಣಿಸಲ್ಲ. ಸ್ಕ್ರೀನ್ಗೇನು ಹೊಸಬ್ರ ಥರ ಕಾಣಿಸ್ತಾ ಇಲ್ಲ. ಎಲ್ರಿಗೂ ಶುಭವಾಗಲಿ. ಈ ಒಂದು ಸಿನಿಮಾದಲ್ಲಿ ಅಭಿನಯಿಸಿರೋ ಅಂತ ಎಲ್ಲ ಕಲಾವಿದರಿಗೆ ಶುಭವಾಗಲಿ. ಆ್ಯಂಡ್ ತಂತ್ರಜ್ಞರು ಕೆಲಸ ಮಾಡಿರೋ ಎಲ್ಲ ತಂತ್ರಜ್ಞರಿಗೂ ಶುಭವಾಗಲಿ. ಆ್ಯಂಡ್ ಈ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಮಾತಾಡಬೇಕು, ವಿಜು ಅವರು. ಆ್ಯಂಡ್ ವಿಶೇಷ ಏನಂದರೆ ಚಂದು, ವಿಜು, ನಾನು ಎಲ್ಲ ರೂಮ್ಮೇಟ್ಸೇನೆ. ಅಂದರೆ ಆವಾಗ ಜರ್ನಿ ಶುರು ಮಾಡಿದ್ದು. ಸೊ ತುಂಬ ಕಂಫರ್ಟೇಬಲ್ ಕೆಲಸ ಮಾಡೋಕ್ಕೆ. ಆ್ಯಂಡ್ ವಿಜುದು ಸ್ಪೆಷಾಲಿಟಿ ಏನಂತಂದರೆ ಪ್ರೋಗ್ರಾಮಿಂಗ್ ಅಷ್ಟು ಅದ್ಭುತವಾಗಿರುತ್ತೆ. ಕ್ವಾಲಿಟಿ ಆಫ್ ಸೌಂಡ್ನ ಕೇಳಿದಾಗ ಯಾವುದೋ ಬಾಲಿವುಡ್ ಸಾಂಗ್ ಕೇಳ್ತಾ ಇದ್ದೀವಿ ಅಂತ ಅನಿಸುತ್ತೆ. ಆ್ಯಂಡ್ ನನಗೆ ಫಸ್ಟ್ ಖುಷಿಯಾಗಿದೆ ಏನಂದರೆ ಅದು ಟಿ ಸೀರೀಸ್ಗೆ ದೊಡ್ಡ ಮಟ್ಟದಲ್ಲಿ ಸೇಲ್ ಆಯಿತು ಆಡಿಯೋ ಅಂತಂದಿದ್ದು. ಅದು ಭಾಳ ಖುಷಿ ಕೊಡ್ತು ಫಸ್ಟ್. ಯಾಕಂತಂದರೆ ಅದು ಯಾವಾಗಲೂ ಆಡಿಯೋ ರೈಟ್ಸ್ ಒಂದು ದೊಡ್ಡ ಮಟ್ಟಕ್ಕೆ ಹೋಯ್ತು ಅಂತಂದರೆ ಅದೊಂದು ಯಾವಾಗಲೂ ಒಂದು ಪಾಸಿಟಿವ್ ಒಂದು ತೃಪ್ತಿ ಕೊಡುತ್ತೆ. ಯಾಕಂತಂದ್ರೆ ಅಷ್ಟು ಇನ್ವೆಸ್ಟ್ಮೆಂಟ್ ಇರುತ್ತೆ ಸಿನಿಮಾಗಳ ಮೇಲೆ. ಸೊ ಎಲ್ಲ ಒಳ್ಳೇದಾಗಲಿ. ಸಿನಿಮಾ ನಿಮ್ಮ ಮುಂದೆ ಆದಷ್ಟು ಬೇಗ ಬರ್ತಾ ಇದೆ. ಎಲ್ಲರೂ ಕೂಡ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಆ್ಯಂಡ್ ಎಂಟೈರ್ ಟೀಮ್ ಎಲ್ಲ ಹಿರಿಯರಿಗೂ ಪತ್ರಿಕಾ ಹಾಗೂ ಮಾಧ್ಯಮದವರಿಗೂ ನಮಸ್ಕಾರ. ಸೊ ಇವತ್ತು ನಾವಿಲ್ಲಿ ಸೇರಿರುವುದು ನಮ್ಮ ಚಿತ್ರದ ಇನ್ನೊಂದು ಸಾಂಗ್, ಸ್ಟೂಡೆಂಟ್ಸ್ ಪಾರ್ಟಿ ಸಾಂಗ್ ಅನ್ನೋ ಒಂದು ಈವೆಂಟ್ಗೆ. ಸೊ ಇದು ನನ್ನ ಮತ್ತು ಚಂದನ್ ಶೆಟ್ಟಿಯ 2ನೇ ಕಾಂಬಿನೇಷನ್ನು ಪಾರ್ಟಿ ಸಾಂಗಲ್ಲಿ. ಇದಕ್ಕೆ ನಮ್ಮ ಗೆಳೆಯರಾದ ಚೇತನ್ ಕುಮಾರ್ ಅವರು ಲಿರಿಕ್ಸ್ ಬರೆದಿದ್ದಾರೆ ಆ್ಯಂಡ್ ಚಂದನ್ ಶೆಟ್ಟಿ ಆಡಿದ್ದಾರೆ. ಮ್ಯೂಸಿಕ್ ನಾನು ಮಾಡಿದ್ದೀನಿ. ತುಂಬ ಟ್ರೆಂಡಿಯಾಗಿ ಬರೆದಿದ್ದಾರೆ ಚೇತನ್ ಕುಮಾರ್ ಅವರು. ಆ್ಯಂಡ್ ಇದಕ್ಕೆ ಮೋಹನ್ ಸರ್ ಅದ್ಭುತವಾಗಿ ಕೊರಿಯೋಗ್ರಫಿ ಮಾಡಿದ್ದಾರೆ. ಆಮೇಲೆ ನಮ್ಮ 4 ಜನ ಆರ್ಟಿಸ್ಟ್ ತುಂಬ ಅಂದರೆ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಸೊ ಮೊದಲನೇ ಸಾಂಗ್ ಬಂದು 3 ಪೆಗ್ಗಿಗೆ, ನನ್ನ ಮತ್ತು ಚಂದನ್ ಶೆಟ್ಟಿ ಫಸ್ಟ್ ಕಾಂಬಿನೇಷನ್ನು. ಸೊ ನಿಮಗೆ ಗೊತ್ತು, ಇಟ್ ವಾಸ್ ಹ್ಯೂಜ್ ಹಿಟ್ ಆ್ಯಂಡ್ ಮ್ಯಾಸಿವ್ ಹಿಟ್, ಮತ್ತು ಅದೊಂದು ಪಾರ್ಟಿ ಆ್ಯಂಥಮ್ ಆಗಿತ್ತು. ಸೊ ಅದೇ ಥರ ಈ ಸಾಂಗ್ನು ನೀವು ಹಿಟ್ ಮಾಡೋದಕ್ಕೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಅದೊಂದೇ ಅಲ್ಲ, ಇವಾಗ ಜಸ್ಟ್ ನೀವು ಯಾವ ಬಿಟ್ ಸಾಂಗ್ಸ್ ಕೇಳಿದ್ರಿ, ಒಂದು ಸಾಂಗ್ ಕೀರ್ತನ ಚಂದರು ಅನ್ನೋರು ಆಡಿದ್ದಾರೆ. ಆ್ಯಂಡ್ ಇನ್ನೊಂದು ವಿದ್ಯಾರ್ಥಿನಿಯರೇ ಅನ್ನೋ ಒಂದು ಇಂಟ್ರೋ ರಾಕ್ ಬಂದು ನಮ್ಮ ಚಿರಾಯು ಆ್ಯಂಡ್ ಟೀಮ್ ಮಾಡಿದ್ದಾರೆ. ಆ್ಯಂಡ್ ಇದೇ ಥರ ತುಂಬಾ ಬಿಟ್ ಸಾಂಗ್ಸ್ ಇದೆ. ಬರೀ ಇದು ಟ್ರೆಂಡಿ ಆಗಿಲ್ಲ, ಎಮೋಷನಲ್ ಆಗು ಸಿನಿಮಾ ಮೂಡ್ ಬಂದಿದೆ. ಸೊ ಕಂಪ್ಲೀಟ್ ಒಂದು ಫ್ಯಾಮಿಲಿ ಕೂತ್ಕೊಂಡು ನೋಡೋಂಥ ಚಿತ್ರ. ಸೊ ಮುಂದಿನ ತಿಂಗಳು 18ನೇ ತಾರೀಕು ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ, 19ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ.
ನೀವು ಪ್ರೀಮಿಯರ್ ಶೋ ಡೇಟ್ ಹೇಳಿದ್ರಿ ಅನ್ಸುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮದು ಕೂಡ ಒಂದು ಬ್ಯೂಟಿಫುಲ್ ಕಮ್ ಬ್ಯಾಕ್ ಆಗುತ್ತೆ ಅನ್ನೋದು ನಮ್ಮೆಲ್ಲರ ಭರವಸೆ. ಥ್ಯಾಂಕ್ ಯು ಸೋ ಮಚ್. ನಿರ್ದೇಶಕ ಇಲ್ಲಿ ಬಂದಿದ್ದ ಎಲ್ರಿಗೂ ನಮಸ್ಕಾರ. ನಾನು ತುಂಬ ಸೀರಿಯಸ್ ಆಗಿ ಮಾತಾಡೋಕ್ಕೆ ಬರಲ್ಲ, ಯಾಕೆಂದರೆ ಪಾರ್ಟಿ ಮೂಡಲ್ಲಿದ್ದೀವಿ. ಹಾಗಾಗಿ ಮೊದಲನೇದೇನು ಅಂದರೆ ನನಗೆ ವಿದ್ಯುತ್ತಿಗೆ ಸಿಕ್ಕಾಪಟ್ಟೆ ಕಾಟ ಕೊಟ್ಟಿದ್ದೀನಿ, ಸಾರಿ. ಮೊದಲನೇ ಅಂದರೆ ಆ್ಯಕ್ಚುಲಿ ವಿಜಿ, ಚಂದು ಸರು, ಚೇತನ್ ಆಲ್ರೆಡಿ ಫ್ರೆಂಡ್ಸು. ನನಗೇನು ಅಂದರೆ ಬೆನಿಫಿಟ್ ಮಾಡ್ಕೋಬೇಕಾಗಿತ್ತು ಇದನ್ನು. 3 ಜನ ಸೇರಿ ಚೆನ್ನಾಗಿ ಸಾಂಗ್ ಮಾಡ್ತಾರೆ ಅಂತ ಧೈರ್ಯ ನನಗೆ. ಹಂಗಾಗಿ ಫಸ್ಟ್ ಅವ್ರು ಕಾಂಬೋ ಮಾಡಿದಾಗಲೇ ನನಗೆ ಖುಷಿ, ಯಾಕೆಂದರೆ 3 ಜನ ನನಗೆ ಗೊತ್ತಿದ್ದೇ ಕಾಲ್ ಮಾಡ್ಕೊತಾರೆ, ಮಾತಾಡ್ಕೊತಾರೆ. ಬಟ್ ಏನೇ ಮಾತಾಡಿದ್ರು ಅವರು ಸಿನಿಮಾ ಮೇಲಿರೋ ಪ್ರೀತಿ ಮತ್ತು ಸಿನಿಮಾ ಬೆಟರ್ ಆಗಲಿ ಅಂತ ಮಾತಾಡ್ಕೊತಾರೆ. ಅದು ತುಂಬ ಖುಷಿ. ಇವಾಗೇನು ನೀವು ರಿಸಲ್ಟ್ ನೋಡಿದಿರೋ ಅದಕ್ಕೆ ಅವರೆಲ್ಲರೂ ಕಾರಣರಾಗಿದ್ದಾರೆ ಅಂತ ಹೇಳಕ್ಕೆ ಬರ್ತೀನಿ. ಚೇತನ್ ಜೇಮ್ಸ್ ಡೈರೆಕ್ಟರ್ ಅವರು ಪೆನ್ನು ಮತ್ತು ಗನ್ನು ಎರಡರಲ್ಲೂ ಸೂಪರ್. ಅವರು ಗನ್ನು ಸಖತ್ತಾಗಿರ್ತಾರೆ, ಸಖತ್ತಾಗಿದ್ದಾರೆ. ಸೊ ಹಂಗೆ ವಿಜಯ್ ಬಗ್ಗೆ ಹೇಳಲೇಬೇಕು. ನನಗೆ ವಿಜಯ್ ಅವ್ರ ಸೌಂಡಿಂಗ್ ಸಿಕ್ಕಾಬಿಟ್ಟೆ ಇಷ್ಟ ನನಗೆ. ಆ್ಯಕ್ಚುಲಿ ತುಂಬ ಒಳ್ಳೆ ಟ್ಯಾಲೆಂಟ್ ಇದೆ, ಇನ್ನೂ ಎತ್ತರಕ್ಕೆ ಬೆಳಿಬೇಕು ಅಂತ ನಾನು ಕೇಳ್ಕೊಳ್ತೀನಿ ಮತ್ತು ಆಶಿಸ್ತೀನಿ. ಮತ್ತು ನಾನು ಅದಕ್ಕೆ ಬೆಳೆಯೋದಕ್ಕೆ ನನ್ನ ಮೊದಲನೇ ಕೆಲಸ ಏನಿದೆ, ನಾನು ಕೆಲಸ ಕೊಟ್ಟಿದ್ದೀನಿ. ಬರೀ ಮಾತಲ್ಲಿ ಹೇಳಲ್ಲ, ಬಿಕಾಸ್ ಅವ್ರು ವೆರಿ ಟ್ಯಾಲೆಂಟೆಡ್. ಅವ್ರ ಕಂಫರ್ಟ್ ಝೋನಿಂದ ಆಚೆ ಬಂದರೆ ಇನ್ನೂ ಸೂಪರಾಗಿ ಮಾಡ್ತಾರೆ. ಸೊ ಹಂಗಾಗಿ ಸೌಂಡಿಂಗ್ಸ್ ಆಗಿರಲಿ ಸಕ್ಕತ್ತಾಗಿ ಯೂಸ್ ಮಾಡ್ತಾರೆ, ಹೊಸ ಪ್ಲಗಿಂಗ್ಸ್ನ ಯೂಸ್ ಮಾಡ್ತಾರೆ. ಅದು ನನಗೆ ಸಿಕ್ಕಾಪಟ್ಟೆ ಇಷ್ಟ. ಆಮೇಲೆ ಈಗ ಎಸ್ಪೆಷಲಿ ಬಾಡಿ ಸಾಂಗ್ ರಿಲೀಸ್ ಆಗ್ತಿದೆ. ನಂಗೆ ತುಂಬ ಖುಷಿ ಏನು ಅಂತ ಹೇಳಿದ್ರೆ, ಅದೇ 3 ಪೆಗ್ ಸಾಂಗು ಸೂಪರ್ ಡೂಪರ್ ಹಿಟ್ಟು. ಚಂದನ್ ಸರ್ನಿಗೂ ಅದ್ರಲ್ಲಿ ಸಿಕ್ಕಾಪಟ್ಟೆ ಹೆಸರು ತಂದು ಕೊಡ್ತು. ನನಗೆ ಇವ್ರ ಕಾಂಬೋದಲ್ಲಿ ಒಂದು ಸಾಂಗ್ ಬೀಳಬೇಕು, ಅದು ಮತ್ತೆ ಅಷ್ಟೇ ಸಾಂಗ್ ಎತ್ತರಕ್ಕೆ ಹೋಗಬೇಕು ಅಂತ ನನಗೆ ತುಂಬ ಇತ್ತು. ಅದನ್ನು ಇಟ್ಕೊಂಡು ನೆಕ್ಸ್ಟ್ ಲೆವೆಲಿಗೆ ಹೋಗೋದಕ್ಕೆ ಏನು ಇಬ್ಬರು ಹಾರ್ಡ್ ವರ್ಕ್ ಮಾಡಿದ್ರು. ಚಂದನ್ ಸರ್ ಸೂಪರಾಗಿ ಆಡಿದ್ದಾರೆ, ನೀವು ನೆಕ್ಸ್ಟ್ ನೋಡ್ತೀರಾ ಅನ್ನೋದು. ಆ್ಯಕ್ಚುಲಿ ಇವತ್ತು ನನ್ನ ಜಾಬ್ ಇಲ್ಲ, ಆ್ಯಕ್ಚುಲಿ ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ ಜಾಬ್ ಇವತ್ತು. ಸೊ ಎನಿವೆ, ಕಮಿಂಗ್ 19 ಸಿನಿಮಾ ರಿಲೀಸ್ ಆಗ್ತದೆ. ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ನಮ್ಮ ಸಿನಿಮಾ ಮೇಲೆ. ಸಣ್ಣ ಪುಟ್ಟ ತಪ್ಪುಗಳಾಗಿದ್ದರೆ ಕ್ಷಮಿಸಿ, ಬಿಕಾಸ್ ಆಫ್ ನಾವು ವಿದ್ಯಾರ್ಥಿಗಳು. ಥ್ಯಾಂಕ್ ಯು, ಲವ್ ಯು ಆಲ್. That's so sweet. Thank you so much sir. ನಿರ್ದೇಶಕರಿಗೆ ಏನಾದರೂ ಪ್ರಶ್ನೆಗಳಿದ್ರೆ ಕೇಳಬಹುದು. ನಾನು ಅಂಡರ್ಗ್ರೌಂಡ್ ಆರ್ಟಿಸ್ಟ್ ರ್ಯಾಪ್ ಮಾಡ್ತೀನಿ. ವಿಜೇತ್ ಅವರು ಕಾಲ್ ಮಾಡಿದಾಗ ನನಗೆ ಅಂದರೆ ಅವ್ರು ಗೊತ್ತಿತ್ತು 3 ಪೆಗ್ ಮಾಡಿದ್ದಾರೆ ಅಂತ. ನನಗೆ ಯಾಕೆ ಕಾಲ್ ಮಾಡಿದ್ದಾರೆ ಅಂದಾಗ ಅವರು ಲೈಕ್ ಮೂವಿಗೆ ಒಂದು ರ್ಯಾಪ್ ಬೇಕಾಗಿತ್ತು ಒಂದು ಲೈಕ್ ಸ್ಟೂಡೆಂಟ್ಸ್ಗೆ ಅಂತ ಅಂದಾಗ, ನಾನು ಹೋಗಿ ಒಂದು ಅರ್ಧ ಗಂಟೆಲಿ ಆಯ್ತು ಅನ್ಸುತ್ತೆ. ನಾನು ಅವ್ರು ಕೂತ್ಕೊಂಡು, ಮತ್ತೆ ಹರ್ಷಿತ್ ಅಂತ ಇವನು ನಮ್ಮ ಟೀಮೇ, ನಮ್ದೆಲ್ಲ ಒಂದು ಟೀಮ್ ಇದೆ, ಅಂಡರ್ಗ್ರೌಂಡ್ ರ್ಯಾಪ್ ಮಾಡ್ತೀವಿ ನಾವು. ಇದೊಂದು ಅರ್ಧ ಗಂಟೆಲಿ ಆಗೇ ಹೋಯ್ತು ಸಾಂಗ್. ಮತ್ತೆ ಮೂವೀಸ್ ಅಲ್ಲಿ ಯೂಶಲಿ 2-3 ತರ ಬರ್ಕೊಡ್ಬೇಕಾಗುತ್ತೆ, ಬಟ್ ಇದಕ್ಕೆ ಫಸ್ಟ್ ಬರ್ದಿದ್ದು ಡ್ರಾಫ್ಟೇ ಓಕೆ ಆಗೋಯ್ತು, ಅದೇ ಸೆಲೆಕ್ಟ್ ಆಯ್ತು. ನೀವು ಫಸ್ಟ್ ಅಂಡರ್ಗ್ರೌಂಡ್ ಮಾಡಬಾರ್ದು ಅಂತ ಅವ್ರು ಅದೇ ಅಂಡರ್ಗ್ರೌಂಡ್ ರ್ಯಾಪ್ ಅಂದ್ರೆ ಏನು ಅಂತ ಕೇಳ್ತಿದ್ದಾರೆ. ಅಂಡರ್ಗ್ರೌಂಡ್ ರ್ಯಾಪ್ ಅಂದ್ರೆ ನಾವು ಯಾವ ತರ ರ್ಯಾಪ್ ಮಾಡ್ತೀವಿ ಅಂದ್ರೆ, ನಾವು ಯೂಶಲಿ ಸ್ಟ್ರಗಲ್ಸ್ ಬಗ್ಗೆ, ಹಸಲ್ಸ್ ಬಗ್ಗೆ, ಸೊಸೈಟಿಲಿ ನಡೀತಾರೆ ಇಶ್ಯೂಸ್ ಬಗ್ಗೆ ನಾವು ಲೈಕ್ ಮೇನ್ ಸ್ಟ್ರೀಮ್ ಅಂತ ನಿಮ್ಗೆ ಗೊತ್ತು, ಮೂವೀಸ್ ಇದೆ, ಲೈಕ್ ಈ ತರ PR ಪ್ರಮೋಷನ್ಸ್ ಎಲ್ಲ ನಡೆಯುತ್ತೆ. ನಮ್ಗೆ ನಾವೇ PRಗಳು, ನಾವೇ ನಮ್ಮ ಸಾಂಗ್ ನಾವು ಪ್ರಮೋಟ್ ಮಾಡ್ಕೊಂಡು ಯೂಟ್ಯೂಬಲ್ಲಿ ಹಾಕೊಂಡು ಸೈಫರ್ಸ್ ಮಾಡ್ಕೊಂಡು ಬ್ಯಾಟಲ್ಸ್ ಮಾಡ್ಕೊಂಡು ಕಾಂಪಿಟೇಷನ್ಸ್ ಮಾಡ್ಕೊಂಡು ಆ ಥರ ಬರ್ತೀವಿ ನಾವು. ಸ್ಟ್ರೀಟ್ ಶೋಸ್ ಮೇಜರ್ಲಿ ಮಾಡ್ತೀವಿ. ಅಂಡರ್ಗ್ರೌಂಡ್ ಇಸ್ ನಥಿಂಗ್ ಬಟ್ ಲೈಕ್ ಹುಡ್ ಸ್ಟ್ರೀಟ್ಸ್ ಇಂದ ಬಂದಿದೆ. ಇಲ್ಲಿ ಇನ್ನೂ ಆ ಜಾನರ್ಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡಿಲ್ಲ ಅಷ್ಟಾಗಿ. ನಾವು ಒಂದು 4-5 ವರ್ಷದಿಂದ ಒಂದು ಟೀಮ್ ಮಾಡಿಕೊಂಡು ಪ್ರತಿ ವಾರ ಸ್ಟ್ರೀಟ್ ಶೋಸ್ ಅದು ಇದು ಮಾಡ್ತಾ ಇರ್ತೀವಿ. ವಿಜೇತ್ ಅವರು ಲೈಕ್ ಕರೆದಾಗ ಅವರು ಇದು 2ನೇದೋ 3ನೇ ಸಾಂಗ್ ಇದು ಆಕ್ಚುಲಿ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಲೈಕ್ ಅವ್ರಿಗೂ ತುಂಬಾ ಇಷ್ಟ. ಅವ್ರದ್ದು DSR ಆಲ್ಬಮ್ ನೀವು ಕೇಳಿರ್ತೀರಾ. ಅವ್ರದ್ದು ಮತ್ತೆ ಚಂದನ್ ಶೆಟ್ಟಿ ಅವ್ರ ಕಾಂಬಿನೇಷನ್ ಬಂದಾಗ ಹಾಳಾಗೋದೆ ಅದೆಲ್ಲ ಸೂಪರ್ ಅವಾಗ ಹಿಟ್ ಆಯ್ತು. ಈಗ ಇತ್ತೀಚೆಗೆ ರೀಸೆಂಟ್ ಟೈಮ್ಸ್ ಅಲ್ಲಿ ಯಾವ್ದೋ ಅಂತ ರ್ಯಾಪ್ಗಳು ಬಂದಿಲ್ಲ. ನಾನು ಆಸ್ ಎ ರ್ಯಾಪರ್ ಆಗಿ ಕೇಳ್ಕೊಳ್ಳೋದು ಏನಂದ್ರೆ, ಇನ್ನು ಹೆಚ್ಚು ರ್ಯಾಪ್ಗಳು ಬರ್ಲಿ, ರ್ಯಾಪ್ ಮ್ಯೂಸಿಕ್ಗಳು ಬರ್ಲಿ ಅಂತ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಎಲ್ರಿಗೂ, ಆಲ್ ದ ಬೆಸ್ಟ್ ಇಡೀ ಮೂವಿ ಟೀಮ್ಗೆ. ಚಂದನ್ ಶೆಟ್ಟಿ ಅವ್ರು ಫಸ್ಟ್ ಟೈಮ್ ಆ್ಯಕ್ಟ್ ಮಾಡಿದ್ದಾರೆ, ಅವ್ರಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ. ಲೈಫಲ್ಲಿ ಮೇಲು ಕೆಳಗಡೆ ಎಲ್ಲ ಇರುತ್ತೆ, ನಾವೆಲ್ಲಾನು ಒಂದೇ ಥರ ನೋಡಿ ಮತ್ತೆ ಸ್ಟ್ರಾಂಗ್ ಆಗಿ ಮತ್ತೆ ಇನ್ನು ಮೇಲೆ ಎತ್ತರಕ್ಕೆ ಬೆಳೆಯೋಣ ಅಂತ
ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನೀವು ಆದಷ್ಟು ಬೇಗ ಅಂಡರ್ ಗ್ರೌಂಡ್ ಇಂದ 3rd ಫ್ಲೋರ್ ಬನ್ನಿ. ಬೇಡ ಬೇಡ ಬೇಡ, ನಾವು ಸೊಂಟಲ್ಲೇ ಇರ್ತೀವಿ, ನಾವು ಸ್ಟ್ರೀಟ್ಸ್ ಅಲ್ಲೇ ಇರ್ತೀವಿ. ನಮ್ಗಿದೇ ಇಷ್ಟ, ನಾವು ಹಿಂಗೆ ಇರಕ್ಕೆ ಇಷ್ಟಪಡ್ತೀವಿ. ತಮಾಷೆ ಮಾಡ್ತೀನಿ, ನೀವು ಅಲ್ಲೇ ಅಲ್ಲೇ ಇಲ್ಲಿ ಇಂಡಸ್ಟ್ರಿನ ನಮ್ಮ ಅಂಡರ್ ಗ್ರೌಂಡ್ ಕರ್ಕೊಂಡು ಹೋಗ್ತೀನಿ. ಸೂಪರ್. ನಮ್ಮ ಅಂಡರ್ ಗ್ರೌಂಡ್ ಮ್ಯೂಸಿಕ್ ನ ಕೇಳಿಸ್ತೀನಿ ಇಂಡಸ್ಟ್ರಿಗೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಅಂಡರ್ ಗ್ರೌಂಡ್ ರೂಮ್ ಮೇಟ್ ಹರ್ಷಿತ್ 2 lines ಪ್ಲೀಸ್. ನಾವು ರೂಮ್ ಮೇಟ್ ಅಲ್ಲ, ನಾವು ಸ್ಟ್ರೀಟ್ಸ್ ಅಲ್ಲಿ. ಅಣ್ಣ ನಿನ್ಗೆ ಅರ್ಥ ಆಗ್ತಿಲ್ಲ ಅಣ್ಣ, ಕೊಡೋಣ. ನೀವ್ ಬಿಟ್ರು ನಾನು ಬಿಡಲ್ಲ ನಿನ್ನ. ನೀವ್ ಎಲ್ಲಿ ಗಂಟ ಮಾತಾಡ್ತೀವಿ. ನನ್ನ ಅಪ್ಪ ಅಮ್ಮ ಬರ್ತಾರೆ ಹಿಂದೆ. ನಾನು ಹರ್ಷಿತ್ ಶೆಟ್ಟಿ ಅಂತ. ನಾನು ಮೂವಿಗೆ ಫಸ್ಟ್ ಟೈಮ್ ರ್ಯಾಪ್ ಮಾಡಿರೋದು. ನನಗೆ ಆಪರ್ಚುನಿಟಿ ಕೊಟ್ಟಿದ್ದು ಮೊದಲನೇದಾಗಿ ಚಿರಾಯು ಬ್ರೋ ಆ್ಯಂಡ್ ವಿಜಯ್ ಬ್ರೋ. ಥ್ಯಾಂಕ್ ಯು ಸೋ ಮಚ್ ನನಗೆ ಮೂವಿಲಿ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಆ್ಯಂಡ್ ಮೂವಿ ಟೀಮ್ಗೆ ಆಲ್ ದ ಬೆಸ್ಟ್, ಒಳ್ಳೆ ಸಕ್ಸಸ್ ಆಗಬೇಕು ಅಂತ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಹರ್ಷಿತ್, ಥ್ಯಾಂಕ್ ಯು ಸೋ ಮಚ್. ನೋಡಿ ಹಿಂಗೆ ಮಮತಾ ಮ್ಯಾಮ್. ಎಲ್ಲರಿಗೂ ನಮಸ್ಕಾರ. ಪಾರ್ಟಿ 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 ಪಾರ್ಟಿ. ಎಸ್, ಇವತ್ತು ಸಾಯಂಕಾಲ ಪಾರ್ಟಿಗೆ ಹೋಗ್ತಾ ಇದ್ದೀನಿ, ಯಾರು ಬೇಕಾದ್ರೂ ಜಾಯ್ನ್ ಆಗ್ಬೋದು. ನಾನು ಮನೋಜ್ ವಿವಾನ್. ಎಲ್ರಿಗೂ ನಮಸ್ಕಾರ. ನಮ್ಮ ಸೈಡೆ ಟ್ರೈಲರ್ ನೋಡಿದ್ರಿ, ಫಸ್ಟ್ ಸಾಂಗ್ ವಿ ಆರ್ ಬ್ಯಾಡ್ ಬಾಯ್ಸ್ ನೋಡಿದ್ರಿ. ತುಂಬಾ ಎಂಕರೇಜ್ಮೆಂಟ್ ಕೊಟ್ಟಿದ್ದೀರಾ, ತುಂಬಾ ಸಪೋರ್ಟ್ ಕೊಟ್ಟಿದ್ದೀರಾ. ಸೀರಿಯಸ್ಲಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಾವು 4 ಜನ ಹೊಸಬ್ರು, ಆದ್ರೂ ಲೈಕ್ ನಿಮ್ಮನೆ ಹುಡುಗನ ಥರ ನಮ್ಮನ್ನ ಟ್ರೀಟ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರಿಗೂ ಇಲ್ಲಿ ನನ್ನ ಮನಸ್ಸಿಂದ ನಾನು ಥ್ಯಾಂಕ್ ಹೇಳಕ್ ಇಷ್ಟಪಡ್ತೀನಿ. ಅದೇ ರೀತಿ ಇವತ್ತು ರಿಲೀಸ್ ಆಗಿರುವಂಥ ಪಾರ್ಟಿ ಸಾಂಗ್ ಆಗ್ಬೋದು, ಟ್ರಾವೆಲಿಂಗ್ ಸಾಂಗ್ ಆಗ್ಬೋದು, ಅದನ್ನು ಕೂಡ ತುಂಬಾ ಎತ್ತರಕ್ಕೆ ತಗೊಂಡು ಹೋಗೋ ಹೋಪ್ ಸಿಕ್ಕೊಂಡಿದೀವಿ. ಲೈಕ್ ಅದನ್ನ ಫುಲ್ಫಿಲ್ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ. ಸೊ ಎಲ್ರಿಗೂ ಒಂದು ರಿಕ್ವೆಸ್ಟ್, ದಯವಿಟ್ಟು ಥಿಯೇಟರ್ಗೆ ಬಂದು ಸಿನಿಮಾ ನೋಡೋ ಮೂಲಕ ನಮ್ಮಂತ ಹೊಸ ಕಲಾವಿದರನ್ನ ಬೆಳೆಸಿ ನಮ್ಮ ಚಿತ್ರನ ಗೆಲ್ಸಿ ಅಂತ ಕೇಳ್ಕೊಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್, ಜೈ ಶ್ರೀರಾಮ್. ಪಾರ್ಟಿಯಿಂದ ಶುರುವಾಗಿ ಶ್ರೀರಾಮನವರೆಗಿನ ಜರ್ನಿ ಸೂಪರ್ ಆಗಿತ್ತು. ಅಮರ್ ಅವರೇ, ನಿಮ್ಮ ಎಕ್ಸ್ಪೀರಿಯನ್ಸ್. ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಮರ್. ಸೊ ಸಾಂಗ್ ಈಗಷ್ಟೇ ರಿಲೀಸ್ ಆಗಿದೆ, ತುಂಬ ಚೆನ್ನಾಗಿದೆ ಅಂತ ಅನ್ಕೊಂಡಿದ್ದೀನಿ. ಮೊದಲನೇದಾಗಿ ನಮ್ಮ ಚೇತನ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಇಂಥ ಸೂಪರ್ ಲಿರಿಕ್ಸ್ ಕೊಟ್ಟಿದ್ದೀರಾ ಸರ್. ಒಂದು ಪಾರ್ಟಿನೂ ಬಿಡ್ಲಿಲ್ವಲ್ಲ ಸರ್, ಇರೋ ಬರೋ ಪಾರ್ಟಿನೆಲ್ಲ ಸಾಂಗಲ್ಲೇ ಹಾಕ್ಬಿಟ್ಟಿದ್ದೀರಾ. ಇಂಥ ಪಾರ್ಟಿ ನೀವು ಡಿಕ್ಷನರಿ ಎಲ್ಲಿ ಬೇಕಾದ್ರೂ, ಯೂಟ್ಯೂಬ್, ಡಿಕ್ಷನರಿ, ಮೀಡಿಯಾ ಎಲ್ಲಿ ಹುಡುಗಿದ್ರು ಸಿಗಲ್ಲ, ಅಷ್ಟು ಪಾರ್ಟಿ ಯೂಸ್ ಮಾಡಿದ್ದೀರಾ. ಸೊ ತುಂಬ ಕಲಿಬೋದು ಇದರಿಂದ. ಆ್ಯಂಡ್ ಏನ್ ಕಲಿಬೋದು ಎಲ್ಲ ಸರ್, ಪಾರ್ಟಿ ಇರೋ ಬರೋ ಒಂದು ಪಾರ್ಟಿನೂ ಮಿಸ್ ಮಾಡಿಲ್ವಲ್ಲ ಅವರು. ಆ್ಯಂಡ್ ಚಂದನ್ ಸರ್ ಬಗ್ಗೆ ನಿಜವಾಗ್ಲೂ ನಿಮ್ಮ ಎನರ್ಜಿ, ಸಾಂಗು, ಲಿರಿಕ್ಸು, ಪರ್ಫಾರ್ಮೆನ್ಸ್ ನೆಕ್ಸ್ಟ್ ಲೆವೆಲ್ ಸರ್. ಆ್ಯಂಡ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ವಿಜಯ್ ಕೃಷ್ಣನ್ ಸರ್ಗೆ ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್. ಅದ್ಭುತವಾಗಿದೆ ನಿಮ್ಮ ಸಾಂಗು, ತುಂಬ ಇಷ್ಟ ಆಯಿತು. ಆ್ಯಂಡ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಪಕ್ಕ ಈ ಸಾಂಗ್ ಒಂದು ಟ್ರೆಂಡ್ ಆಗುತ್ತೆ. ತುಂಬ ಖುಷಿ ಆಯಿತು ವರ್ಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. ಅವ್ರು ಎಲ್ಲರ ಕಡೆಯಿಂದ ಲವ್ ಯು ಟು, ಆಯ್ತಾ? ಓಕೆ, ಮನಸ್ವಿ ಅವರೇ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಾನಸ್ವಿ. ಸೊ ಫಸ್ಟ್ ಆಫ್ ಆಲ್ ತುಂಬ ಥ್ಯಾಂಕ್ಸ್. ನಮ್ಮ ಹಿಂದೆ ಎಲ್ಲ ಬ್ಯಾಡ್ ಬಾಯ್ ಸಾಂಗ್ ಮತ್ತು ಟ್ರೇಲರ್ನ ತುಂಬ ಸಪೋರ್ಟ್ ಮಾಡಿದ್ದೀರಾ. ನಮ್ಮ ಮೀಡಿಯಾದವ್ರಿಗೆ ಮತ್ತು ಪತ್ರಕರ್ತರಿಗೆ ಥ್ಯಾಂಕ್ ಯು ಸೋ ಮಚ್. ಸೊ ಸಾಂಗ್ ಇದು ಪಾರ್ಟಿ ಸಾಂಗ್ ನನ್ನ ಮೂವಿಲಿ ಫೇವ್ರೆಟ್ ಸಾಂಗ್. ಸೊ ತುಂಬ ಖುಷಿ ಆಯಿತು, ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿಲ್ಲ. ಥ್ಯಾಂಕ್ ಯು ಸೋ ಮಚ್ ಫಾರ್ ಚೇತನ್ ಸರ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಎಲ್ಲ ಚೆನ್ನಾಗಿ ಮಾಡಿದ್ದೀರಾ. ಸೊ ಚಂದನ್ ಸರ್ ಜೊತೆ ಮಾಡಿರೋ ಸಾಂಗ್ ತುಂಬ ಖುಷಿ ಆಯಿತು. ಆ್ಯಂಡ್ ಇದರಿಂದ ವರ್ಕ್ ಮಾಡಿರೋಂಥ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇಷ್ಟು ಒಳ್ಳೆ ಸಾಂಗ್ನ ಕೊಟ್ಟಿದ್ದೀರಾ ಆ್ಯಂಡ್ ಈ ಸಾಂಗ್ನ ಟ್ರೆಂಡಿಂಗ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಭಾವನಾ. ಹಾಯ್, ಎಲ್ರಿಗೂ ನಮಸ್ಕಾರ. ಫಸ್ಟ್ ನಾನು ಚಂದನ್ ಸರ್ ಜೊತೆ ಪಾರ್ಟಿ ಫ್ರೀಕಲ್ಲಿ ಬ್ಯಾಕ್ಗ್ರೌಂಡ್ ಡಾನ್ಸರ್ ಆಗಿ ಡಾನ್ಸ್ ಮಾಡಿದ್ದೆ. ಸೊ ಅಲ್ಲಿಂದ ಈ ಸಾಂಗ್ನ ನಾನು ಚಂದನ್ ಸರ್ ಜೊತೆ ಪಕ್ಕದಲ್ಲಿ ನಿಂತ್ಕೊಂಡು ಡಾನ್ಸ್ ಮಾಡಿರೋದು ಒಂದು ಖುಷಿ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಚಂದನ್ ಸರ್ಗಾಗಿರ್ಬೋದು, ಅರುಣ್ ಸರ್ಗಾಗಿರೋದು ಈ ಆಪರ್ಚುನಿಟಿ ಕೊಟ್ಟಿರೋದಕ್ಕೆ. ಆ್ಯಂಡ್ ಆಲ್ಸೋ ಈ ಸಾಂಗ್ನ ಕೊರಿಯೋಗ್ರಾಫರ್ ಮೋಹನ್ ಸರ್. ಅಗೇನ್ ಮೋಹನ್ ಬಾಸ್ ಜೊತೆ ನಾನು ತುಂಬ ಶೋಸ್ಗಳನ್ನ ಬ್ಯಾಕ್ಗ್ರೌಂಡ್ ಡಾನ್ಸರ್ ಆಗಿ ಮಾಡ್ತಾ ಇದ್ದೆ. ತುಂಬ ಆಸೆ ಇತ್ತು ಯಾವುದಾದ್ರೂ ಒಂದಿನ ಇವ್ರು ನನ್ನ ಮೂವಿಗೆ ಅಟ್ಲೀಸ್ಟ್ ಕೊರಿಯೋಗ್ರಫಿ ಮಾಡಬೇಕು ಅಂತ. ನಾನು ಮೂವಿ ಮಾಡಿದ್ರೆ ಆ್ಯಂಡ್ ನನ್ನ ಫಸ್ಟ್ ಮೂವಿಗೆ ಅವ್ರು ಕೊರಿಯೋಗ್ರಾಫರ್ ಆಗಿ ಸಿಕ್ಕಿ ತುಂಬ ಇಷ್ಟ ಆಯಿತು. ಆ್ಯಂಡ್ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ತುಂಬ ಇಷ್ಟ ಆಯಿತು ಸಾಂಗ್, ತುಂಬ ಚೆನ್ನಾಗಿ ಬಂದಿದೆ. ಹೀಗೆ ನಮ್ಮ ಫಿಲಮ್ಗೂ ಸಪೋರ್ಟ್ ಮಾಡಿ. ಇದೇ 19th ಜುಲೈ 19th ರಿಲೀಸ್ ಆಗ್ತದೆ. ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್.